ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ CISF ಅಲ್ಲಿ ಒಂದು ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಳು ಇರ್ತವೆ. ಕಾನ್ಸ್ಟೇಬಲ್ ಕಮ್ ಡ್ರೈವರ್ ಅಂತ ಬರುತ್ತೆ. ಈ ಒಂದು ಹುದ್ದೆಗಳನ್ನು ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಿದ್ದಾರೆ. ಅದರ ಜೊತೆಗೇ ಫೈರ್ ಸರ್ವಿಸಲ್ಲಿ ಪಂಪ್ ಆಪರೇಟರ್ ಅಂತ ಬರ್ತಾರೆ, ಅದು ಸಹ ಇಲ್ಲಿ ನೇಮಕಾತಿ ಆಗಿರುವಂಥದ್ದು. 3/2/2025 ಹಿಡಿದು 4/3/2024 ನೀವು ಅರ್ಜಿಗಳನ್ನು ಹಾಕೊಳ್ಬೋದು. ಟೋಟಲ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಸ್ನೇಹಿತರೆ 1124 ಟೋಟಲ್ ಹುದ್ದೆಗಳು ಆಗಿರ್ತವೆ. ಓಕೆ, ಇದರಲ್ಲಿ ಬಂದ್ಬಿಟ್ಟು ಡ್ರೈವರು ಅಂದರೆ ಡ್ರೈವರ್ ಬಂದ್ಬಿಟ್ಟು 845 ಟೋಟಲ್ ಹುದ್ದೆಗಳು ಇರ್ತವೆ. ಇನ್ನು ಪಂಪ್ ಆಪರೇಟರ್ ಬಂದ್ಬಿಟ್ಟು 279 ಟೋಟಲ್ ಹುದ್ದೆಗಳು ಇರ್ತವೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಇನ್ನಿತರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಮುಂದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಓಕೆ, ಫಸ್ಟು ಇದರ ಒಂದು ಮೋಡ್ ಆಫ್ ಸೆಲೆಕ್ಷನ್ ನೋಡೋದಾದರೆ ಫಸ್ಟು ನಿಮ್ಮದು ಅಪ್ಲಿಕೇಶನ್ ಹಾಕಿದ್ಮೇಲೆ PET ಮತ್ತು PSTಗೆ ಕರೀತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಟ್ರೇಡ್ ಟೆಸ್ಟ್ ಇರುತ್ತೆ, ಅದಾದ ನಂತರ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಸಹ ಇಲ್ಲಿ ಇಟ್ಟಿರುವಂಥದ್ದು. ಇನ್ನು ನೆಕ್ಸ್ಟು ಏಜನ್ನು ನೋಡೋದಾದರೆ 21ರಿಂದ 27 ವರ್ಷದೊಳಗೆ ಯಾರೆಲ್ಲ ಇರ್ತೀರಾ ಅವರೆಲ್ಲರೂ ಸಹ ಈ ಒಂದು ಜಾಬ್ಗೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ. ಎಷ್ಟೇ ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಮತ್ತು OBC ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಹ ಕೊಟ್ಟಿರ್ತಾರೆ ಸ್ನೇಹಿತರೆ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ನಾವು ನೋಡೋದಾದರೆ ಬರೀ ನೀವು 10th ಕ್ಲಾಸನ್ನು ಮುಗಿಸಿದ್ರೆ ಸಾಕು ಅರ್ಜಿಗಳನ್ನ ಹಾಕೊಳ್ಬೋದು. ಅದ್ರ ಜೊತೆಗೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಟೈಪ್ ಯಾವ ರೀತಿ ಇರಬೇಕಂತ ಇಲ್ಲಿ ಹೇಳಿದ್ದಾರೆ. ಹೆವಿ ಮೋಟರ್ ವೆಹಿಕಲ್ ಅಥವಾ ಟ್ರಾನ್ಸ್ಪೋರ್ಟ್ ವೆಹಿಕಲ್ದು ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಮತ್ತು ಲೈಟ್ ಮೋಟರ್ ವೆಹಿಕಲ್ ಸಹ ಇರಬೇಕು. ಅದರ ಜೊತೆಗೇ ಮೋಟರ್ ಸೈಕಲ್ ವಿತ್ ಗಿಯರು ಇದು ಸಹ ಡ್ರೈವಿಂಗ್ ಲೈಸೆನ್ಸಲ್ಲಿ ಆ್ಯಡೆಡ್ ಇರಬೇಕಾಗಿರುತ್ತೆ. ಇನ್ನು ನೆಕ್ಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಎಷ್ಟು ಇರಬೇಕಂತ ಕೊಟ್ಟಿದ್ದಾರೆ. ಜನರಲ್ EWS ಮತ್ತು SC/ST OBC ಕ್ಯಾಂಡಿಡೇಟ್ಗೆ 167 ಸೆಂಟಿಮೀಟರ್ ಹೈಟ್ ಇರಬೇಕಂತ ಇಲ್ಲಿ ಹೇಳಿರ್ತಾರೆ. ಚೆಸ್ಟ್ ಬಂದುಬಿಟ್ಟು ಮಿನಿಮಮ್ 80 ಸೆಂಟಿಮೀಟರ್ ಇರಬೇಕು, ಎಕ್ಸ್ಟೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಟೆಂಡ್ ಆಗಬೇಕಾಗಿರುತ್ತೆ. ಇನ್ನು ನೆಕ್ಸ್ಟು ಅಪ್ಲಿಕೇಶನ್ ಫೀ ಬಂದುಬಿಟ್ಟು ₹100 ಅಪ್ಲಿಕೇಶನ್ ಫೀಯನ್ನು ಇಟ್ಟಿರ್ತಾರೆ. ಫಾರ್ SC/ST ಅನ್ರಿಸರ್ವ್ಡ್ EWS ಮತ್ತು OBC ಕ್ಯಾಂಡಿಡೇಟ್ವರಿಗೆ ₹100 ಅಪ್ಲಿಕೇಶನ್ ಫೀ ಇರುತ್ತೆ. SC/ST ಮತ್ತು ಎಕ್ಸ್ ಸರ್ವಿಸ್ಮೆನ್ ಅವರಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಓಕೆ, ನಿಮ್ಮದು ಹೈಟು ಮತ್ತು ಚೆಸ್ಟ್ ಎಲ್ಲ ತೊಗೊಂಡಾದಮೇಲೆ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಇದು ಬಂದ್ಬಿಟ್ಟು 800 ಮೀಟರ್ ರನ್ನಿಂಗ್ನ 3 ನಿಮಿಷ 15 ಸೆಕೆಂಡಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ. ಲಾಂಗ್ ಜಂಪು 11 ಫೀಟ್ ಇರುತ್ತೆ, 3 ಚಾನ್ಸ್ ನಿಮ್ಗೆ ಕೊಟ್ಟಿರ್ತಾರೆ. ಹೈ ಜಂಪ್ ಸಹ 3 ಫೀಟ್ 6 ಇಂಚ್ ಇರುತ್ತೆ, ಇಲ್ಲೂ ಸಹ 3 ಚಾನ್ಸಸನ್ನು ಕೊಟ್ಟಿರ್ತಾರೆ. ಓಕೆ, ಫಿಸಿಕಲ್ಲು ಎಲ್ಲ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಟ್ರೇಡ್ ಟೆಸ್ಟ್ಗೆ ಕರೀತಾರೆ. ಟ್ರೇಡ್ ಟೆಸ್ಟಲ್ಲಿ ನಿಮಗೆ ಟೋಟಲು 50 ಮಾರ್ಕ್ಸ್ ಇಟ್ಟಿರ್ತಾರೆ. ನಿಮ್ಮದು ಕ್ವಾಲಿಫೈ ಆಗೋ ಒಂದು ಮಾರ್ಕ್ಸ್ ಬಂದುಬಿಟ್ಟು 25 ಇರುತ್ತೆ. ಇಲ್ಲಿ ಬಂದುಬಿಟ್ಟು ಡ್ರೈವಿಂಗ್ ಟೆಸ್ಟ್ ಫಾರ್ ಲೈಟ್ ವೆಹಿಕಲಲ್ಲಿ 50 ಮಾರ್ಕ್ಸ್ ಇರುತ್ತೆ, ಕ್ವಾಲಿಫೈಯಿಂಗ್ ಮಾರ್ಕ್ಸು 25 ಇರುತ್ತೆ. ಡ್ರೈವಿಂಗ್ ಟೆಸ್ಟ್ ಫಾರ್ ಹೆವಿ ವೆಹಿಕಲಲ್ಲಿ 50 ಮಾರ್ಕ್ಸ್ ಇಟ್ಟಿರ್ತಾರೆ. ಅಂದರೆ ಟೋಟಲು ಕ್ವಾಲಿಫೈ ಆಗೋದಕ್ಕೆ 25 ನೀವು ಮಿನಿಮಮ್ ತೊಗೊಳ್ಳೇಬೇಕು. ನೆಕ್ಸ್ಟು ಪ್ರಾಕ್ಟಿಕಲ್ ನಾಲೆಡ್ಜನ್ನು ಕೇಳ್ತಾರೆ. ಇಲ್ಲಿ 30 ಮಾರ್ಕ್ಸನ್ನು ಇಟ್ಟಿರ್ತಾರೆ, 15 ನಿಮ್ಮದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಗಿರುತ್ತೆ. ಓಕೆ, ನೀವು ಇದೆಲ್ಲನೂ ಕ್ಲಿಯರ್ ಮಾಡಿದಾದಮೇಲೆ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ಗೆ ಕರೀತಾರೆ. ರಿಟರ್ನ್ ಎಕ್ಸಾಮಿನೇಷನಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡಿದರೆ GK ಅಂದರೆ ಜನರಲ್ ನಾಲೆಡ್ಜ್ ಇರುತ್ತೆ, 20 ಕ್ವೆಶನ್ 20 ಮಾರ್ಕ್ಸು. ನಾಲೆಡ್ಜ್ ಆಫ್ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಅಂದರೆ ಮ್ಯಾಥಮೆಟಿಕ್ಸ್ ಇರುತ್ತೆ, 20 ಕ್ವೆಶನ್ 20 ಮಾರ್ಕ್ಸು. ಅನಾಲಿಟಿಕಲ್ ಆ್ಯಪ್ಟಿಟ್ಯೂಡ್ ಇರುತ್ತೆ, ಇದು ಸಹ 20 ಕ್ವೆಶನ್ 20 ಮಾರ್ಕ್ಸು. ಇನ್ನು ಪಾರ್ಟ್ ಡಿಯಲ್ಲಿ ಅಬ್ಸರ್ವ್ ಮಾಡೋ ಒಂದು ಕ್ವೆಶನ್ಗಳು ಇರ್ತವೆ, ಇಲ್ಲೂ ಸಹ 20 ಕ್ವೆಶನ್ 20 ಮಾರ್ಕ್ಸು ಕೊಟ್ಟಿರ್ತಾರೆ. ಅದಾಂತರ ಬೇಸಿಕ್ ನಾಲೆಡ್ಜ್ ಆಫ್ ಇಂಗ್ಲೀಷ್ ಅಥವಾ ಹಿಂದಿ ಇದು 20 ಕ್ವೆಶನ್ 20 ಮಾರ್ಕ್ಸ್ ಇರುತ್ತೆ. ಒಟ್ಟು 120 ನಿಮಿಷದ ನಿಮಗೆ ಡ್ಯೂರೇಷನ್ ಇರುತ್ತೆ, ಟೈಮ್ ಡ್ಯೂರೇಷನ್ನು. 100 ಕ್ವೆಶನ್ 100 ಮಾರ್ಕ್ಸ್ ಇಟ್ಟಿರ್ತಾರೆ ಸ್ನೇಹಿತರೆ. ಈ ಎಲ್ಲ ರೌಂಡ್ಗಳನ್ನು ನೀವು ಪಾಸ್ ಮಾಡಿದರೆ ನಿಮ್ಮದು ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಆ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ, ನೀವು ಒಂದು ಜಾಬ್ಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ ಅರ್ಥ ಸ್ನೇಹಿತರೆ. ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದು ಬೇಕಾದರೆ ನಾನು ಖಂಡಿತ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ನಿಮಗೆ ಬೇಕಂದರೆ ನೀವು ಕಮೆಂಟ್ ಮಾಡ್ಬೋದು. ಓಕೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. 1100 ಚಿಲ್ಲರೆ ಹುದ್ದೆಗಳಿದ್ದಾವೆ. ಯಾರೆಲ್ಲ ಒಂದು 10th ಮುಗಿಸಿದ್ದೀರಾ, ಡ್ರೈವಿಂಗ್ ಲೈಸೆನ್ಸ್ ಇದೆ, ಖಂಡಿತ ಈ ಒಂದು ಜಾಬ್ಗೆ ಅರ್ಜಿಗಳನ್ನು ಹಾಕ್ಕೊಳ್ಳಿ. CISF ಅಂದರೆ ಒಂದು ರೆಪ್ಯೂಟೆಡ್ ಹುದ್ದೆ ಆಗಿರುತ್ತೆ. ಆದ್ದರಿಂದ ಎಲ್ಲರೂ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್.